ताकत से बोलो वरदिಗೆ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಛಲವಾದಿ ಮಹಾಸಭಾ ಹಾಗೂ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. 4 ತಾರೀಕು ಇದೇ 4 ತಾರೀಕು ನಾಗಮೋಹನ್ ದಾಸ್ ಅವರು ಏನು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಸಲುವಾಗಿ. ಅದರಲ್ಲಿ ನಮ್ಮ ಛಲವಾದಿ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದೇ ನಮ್ಮ ಹೊಲೆ ಸಮಾಜ ಬಹಳ ದೊಡ್ಡ ಅನ್ಯಾಯ ಆಗಿದೆ. 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ನಾವು ಕರ್ನಾಟಕದಲ್ಲಿ ನಮ್ಗೆ ರಿಸರ್ವೇಷನ್ ಸರಿಯಾಗಿ ಕೊಡ್ತಾ ಇಲ್ಲ. 16 ತಾರೀಕು ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಒಳಗೆ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಿ 50 ಲಕ್ಷಕ್ಕಿಂತ ಹೆಚ್ಚಿರೋ ಜನಸಂಖ್ಯೆ ನಮಗೆ 6% ಹೆಚ್ಚು ಒಳ ಮೀಸಲಾತಿ ಕೊಡಬೇಕು. ನಮ್ಗೆ ಅನ್ಯಾಯ ಆಗಿದೆ. ಅನ್ಯಾಯ ದೂರ ಮಾಡಬೇಕಂತ ನಾವು ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ. ನಿಮ್ಮ ಸರ್ ಯೋಗೇಶ್ ಮಿತಿ ಒಳ್ಳೆಯ ಸಮಾಜ ಬಹಳ ಅನ್ಯಾಯ ಆಗಿದೆ. ಆದ ಕಾರಣ ನಾಲ್ಕು ವರದಿ ಅದನ್ನು ತಿರಸ್ಕಾರ ಮಾಡಬೇಕು. ಮತ್ತು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಚ್ಚಿನ ಒಳ ಮೀಸಲಾತಿ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಎಲ್ಲರೂ ಮನವಿ ಅದ ಸರ್. ನಾವು ದಯಮಾಡಿ ಸರ್ ಈ ಕಡೆ ಬೇಕಾದ್ರೆ ಸರ್ ಈ ಕಡೆ ಬೇಕಾ. ಥ್ಯಾಂಕ್ ಯು. बोलो रे बोलो जय भीम बोलो, जोर से बोलो जय भीम बोलो, ताकत से बोलो जय भीम बोलो. ನಾಗಮೋಹನ್ ದಾಸ್ ವರದಿಗೆ ಧಿಕ್ಕಾರ ಧಿಕ್ಕಾರ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ಧಿಕ್ಕಾರ ಧಿಕ್ಕಾರ.